ಲಕ್ಷ ಪ್ರತಿಯೊಬ್ಬಗೆ ರೂಪಾಯಿ 2.5 ಲಕ್ಷ ರೂಪಾಯಿಗಳು ಡಿವೈಡ್ ಆಗಿ ಬರಬೇಕು ತಲಾ ಆದಾಯ. ಅದು ಇಲ್ಲ. ಯಾಕೆ ವರ್ಷಾನೂರು ದುಡಿದ್ರಿ. ಈಗ ನೋಡಿರಿ, ಉತ್ತರ ಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ನಮ್ಮಲ್ಲೂ ಇರ್ಬೋದು ರೀ ಬಿಡೋರು ವರ್ಷಾನೂರು ದುಡಿದ್ರು ಸಹಿತ 1 ಲಕ್ಷನೂ ಆಗ್ತಾಯಿಲ್ಲ. ತಿಂಗಳಿಗೆ 4-5 ಸಾವಿರ ದುಡಿಯೋದ್ರೆ ಸಾಕಷ್ಟು ಇದ್ದಾರೆ, 5-6 ಸಾವಿರ ದುಡಿಯೋದ್ರೆ ಸಾಕಷ್ಟು ಇದ್ದಾರೆ. 3-5-6 ಸಾವಿರ ಜನ ಈ ದೇಶದಲ್ಲಿ ಮ್ಯಾಕ್ಸಿಮಮ್ ಜನ ದುಡಿಯೋರಿದ್ದಾರೆ. ದಿನಕ್ಕೆ 300 ಹಂಗ 200 ಹಂಗ 310 3,000 ದಿನಕ್ಕೆ 300 ಹಂಗ 200 ಹಂಗೆ ದುಡಿಯೋರು ಸಾಕಷ್ಟು ಇದ್ದಾರೆ. ಅಂದಾಗ ಇಲ್ಲಿ ಡಿವೈಡ್ ಯಾವ ರೀತಿ ಮಾಡಿದ್ರು ಅಂದರೆ ಇಲ್ಲಿ ಮೋಸ ಐತಿ ಅಂತ. ಎಲ್ಲ ಇಡೀ ದೇಶದ ಪ್ರತಿಯೊಬ್ಬರ ಸಲ ಅದ 2.5 ಲಕ್ಷ ಇಲ್ಲ, ಇದ್ದ ದುಡ್ಡನ್ನು ಡಿವೈಡ್ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾರ್ಪೊರೇಟ್ ಕಡೆಯಲ್ಲಿ 62%, 62% ಇದ್ದರೆ ಮಿಡಲ್ ಕ್ಲಾಸಲ್ಲಿ ಒಂದು 10-15% ಹಿಡ್ಕೊಂಡು ಒಂದು 10% ದುಡ್ಡಿನ ಉಳಿದಿದೆ. ಆ 10-15% ಅಷ್ಟು ನಮ್ಮ ಉಳಿದವ್ರಿಗೆಲ್ಲ ನಮಗೆಲ್ಲ ಆದರೆ ನಮ್ಮ ಎಷ್ಟು ಬರುತ್ತೆ ಆದಾಯ. ರೈತಗೆ ಇವತ್ತು ದಿನಕ್ಕೆ 27 ರೂಪಾಯಿ ಪಗಾರ ಬಿಡ್ತಿದೆ ಅಂತ ಒಂದು ಪಾರ್ಲಿಮೆಂಟ್ದಲ್ಲಿ ಹೇಳಿದಂಥದ್ದು. ದಿನಕ್ಕೆ 27 ಅಂದರೆ ಇದು ಬದುಕುವುದು ಹೆಂಗೆ ಅಂತದೆ. ಇದನ್ನು ಇವತ್ತು ನಾವು ಯೋಚನೆ ಮಾಡಬೇಕಾಗ್ಯದ. ಇವತ್ತು ಇದನ್ನು ಯಾವ ನಮ್ಮ ಮೇನ್ ಮೀಡಿಯಾ ಚರ್ಚೆ ಮಾಡೋದಿಲ್ಲ ಇದ್ರ ಬಗ್ಗೆ. ಹಾಗಾಗಿ ಇಷ್ಟು ನಾವು 4 ನಂಬರ್ ಆದ್ರೆ ನಮ್ಮ ಶಿವ ಅವರ ನೀವು ಇಲ್ಲಿ ಬಡತನ ಯಾಕೈತೆ ಅಂತ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತು. ಯಾಕೆ ದೊಡ್ಡ ಮೀಡಿಯಾಗಳು ಇವತ್ತೆಲ್ಲ ಕೇವಲ ಅಡ್ವರ್ಟೈಸ್ಗಾಗಿ ತಮ್ಮ ವ್ಯಕ್ತಿತ್ವ ಮಾಡ್ಕೊಂಡಿದ್ದಾವೇನು ಅಂತ ಹೇಳ್ರಿ. ಯಾವ ಮೀಡಿಯಾದಲ್ಲಿ ಅತಿ ಜೋರಾಗಿ ಈ ತಪ್ಪದ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಯಾಕೆ ಹೇಳ್ತಾ ಇಲ್ಲ. ನಾವು ಟೋಟಲ್ ಕಾರ್ಪೊರೇಟ್ ದುಡ್ಡು ಹೆಚ್ಚಾಗಿದೆ. ಜಗದ ಶ್ರೀಮಂತ ದೇಶದ 3-4 ನಂಬರ್ ಅವರಿಂದ ಬಂದದ. ಆದರೆ ಇಲ್ಲಿ ದುಡಿಯೋ ವರ್ಗದಿಂದ ಅಲ್ಲ ಅದು ಸ್ಪಷ್ಟವಾಗಿ ಯಾಕೆ ಹೇಳ್ತಾ ಇಲ್ಲ. ಅದಕ್ಕಾಗಿ ಇದೆಲ್ಲ ನೋಡಿಕೊಂಡಾಗ ನಾವು 4ನೇ ದೊಡ್ಡ ಆರ್ಥಿಕತೆ ಬಲಿಷ್ಠ ದೇಶ ಆಗಿ ಸಂತೋಷಪಟ್ಟರು ಸಹಿತ